आपण पाहत आहात लोकधारा मराठी न्यूज, आवाज जनतेच्या हक्कासाठी। भारत माता की जय, भारत माता की जय। बाबासाहेब आंबेडकरांचा विजय असो, बाबासाहेब आंबेडकरांचा विजय असो। ಇವತ್ತಿನ ದಿವಸ ಜಿಲ್ಲಾ ಪರಿಷದ ಮತ್ತು ಪಂಚಾಯತ್ ಸಮಿತಿ ಸಾರ್ವತ್ರಿಕ ನಿಮಿತ್ತ ನಮ್ಮದು ಕೆಲಸಗಳು ನೀವು ನೋಡ್ಕೊತ ಬಂದಿರಬೇಕು। ನಿಮ್ಮಲ್ಲಿ ಸಂಕಟ ಇದೇ ಕಲ್ಲು ಸರ್ಪಂಚರ ಮಗಳದು ನಾವು ವರ್ಷಕ್ಕೊಮ್ಮೆ ಸಾಮೂಹಿಕ ವಿವಾಹ ಮಾಡ್ತಿದ್ದೆವು। ಸಾಮೂಹಿಕ ವಿವಾಹದಾಗ ನೀವು ಸಂಕಟ ಸರ್ಪಂಚರ ನಿಮ್ ಹುಡುಗಿದ ಮದುವೆ ಮಾಡ್ಕೊಂಡ್ರಿ। ನಾವು ಯಾರ ಕಡೆದು ₹1 ಅಪೇಕ್ಷೆ ಇರ್ಲಾರೆ, ನಾವು ಏನು ಒಂದು ರಾಜಕೀಯದ ವಿಚಾರ ಅಂದ್ರ ರೊಕ್ಕ ತೋಳಾರೆ ವೈಯಕ್ತಿಕ ನಾ ಗಳಿಸೋದ್ರದಾಗ ನಂದು ಉದ್ಯೋಗ ಸಂಕಟ ನಿಮ್ದೇ ಉದ್ಯೋಗ ಅದ, ನಂದೇನು ಉದ್ಯೋಗ ಹೊಡೆದಿಲ್ಲ। ಇದೇ ಕಬ್ಬಿನ ದಂಧನೆ ನಾ ಮಾಡ್ತೀನು। ಪೈಲ ನನ್ನನ್ನು ಟೋಳಿ ಅದು ಇದು 35 ಟೋಳಿ ಇದ್ದು, ಟೋಳಿಗಳು ಕಮ್ಮಿ ಮಾಡಿ 1-2 ಮಿಷನ್ ತಗೊಂಡು ಎಲ್ಲಾ ನಿಮ್ಮ ಆಶೀರ್ವಾದಲ್ಲೇ ಭಗವಂತ ನಮಗ್ ಚಲೋ ಕೊಟ್ಟನ। ಈಗ ಶೇತಿ ಅದು ಇದು ಮಾಡ್ಕೋತ ನಾವು ಹೊಂಟಿದೆವು। ನಮ್ಮ ಅಪ್ಪಗಳು ಏನು ಪೈಲದ ಹಿಡಿದು ರಾಜಕೀಯ ಎಲ್ಲ, ಯಾರು ನಮ್ಮಲ್ಲಿ ರಾಜಕೀಯ ವಾರಸ ಇಲ್ಲ। ಈಗ ರಾಜಕೀಯನೇ ಮಾಡೋದು ಯಾವಾಗತ್ತಂದ್ರ ನಿಮ್ಮ ಎಲ್ಲಾ ಇಂಥ ಸಾಮಾನ್ಯ ಮಂದಿದು ಕೆಲಸ ಮಾಡೋದು ನನಗೊಂದು ಇಚ್ಛೆ ಆಗಿ ನಾ ರಾಜಕೀಯ ಇಳ್ದಾವಿದ್ದ। ಮತ್ತೊಂದು ನನಗೆ ಏನು ಆಸೆ ಇಲ್ಲ, ದೇವ್ರು ನನ್ನ ಕಾಲಾಗ ನನಗೆ ರಗಡ್ ಕೊಟ್ಟನ। ಮಂದಿ ಸೇವಾ ಮಾಡೋ ಕಾಲಾಗ ನಾ ರಾಜಕೀಯ ಬಂದಿದ್ದ। ಮಂದಿ ಸೇವಾ ಮಾಡಿ ಇವತ್ತು ನಿಮ್ಮದೆಲ್ಲ ನಿಮ್ಮ ಮತದಾನ ತಗೊಂಡು ನಿಮ್ಮ ಉಪಕಾರ ತೀರ್ಸೋ ಕಾಲಾಗ ಇವತ್ತು ಈ ಬಬಲಾ ಜಿಲ್ಲಾ ಪರಿಷತ್ ಘಟ್ಟದಾಗ ನಾ ಬಂದು ಇಲೆಕ್ಷನ್ ನನ್ನ ಗಟ್ಟು ಉಂಡಿ ಇದ್ರು। ನಾ ಯಾವಾಗಲೂ ಈ ಗಟ್ಟು ಬದ್ದಲ್ಲ, ಈ ಘಟ್ಟದ ಮಂದಿ ಕಾಲಾಗ ರಾತ್ರಿ ನಾ ಕೆಲಸ ಮಾಡ್ಕೋತಿದ್ದ। ಇದಕ್ಕಿಂತ ಹೆಚ್ಚು ಮುಂದೆ ನಾ ಮಾಡೋನು ಇದ್ದ। ಯಾಕಂತಂದ್ರೆ ನಿಮ್ಮದು ಮತದಾನ ನನಗ ಹಾಕಿ ನಿಮ್ಮ ಉಪಕಾರ ನಾ ತೀರ್ಸ್ಬೇಕಾದ್ರ ಆ ಉಪಕಾರ ಯಾರ ರೂಪದಾಗ ತೀರ್ಸ್ಬೇಕಂತಂದ್ರ ಒಂದ್ ಎಲ್ಲರದು ಕೆಲಸ, ಎಲ್ಲರದು ಒಂದು ನನಗ ಯಾವುದೇ ರೂಪದಾಗ ಒಂದು ಮದತ್ ಮಾಡಿ ನಾ ಅದು ಉಪಕಾರ ತೀರ್ಸ್ಬೇಕಾದ। ನಿಮ್ ಉಪಕಾರ ನನಗೈತ, ನನ್ನ ಉಪಕಾರ ನಿಮಗ್ ತೀರ್ಸೋದು ನನ್ನ ಕರ್ತವ್ಯ ಅದ। ಅದ್ರ ಕಾಲ ನಾ ಹೇಳ್ತಾ ಎಲ್ಲರೂ ಪ್ರಾಮಾಣಿಕ ಇವತ್ತೆಲ್ಲರಿಗೆ ಹೇಳ್ರಿ, ಎಲ್ಲಿ ಹೊರಗೆ ಮತದಾರಿದ್ರು ಈ ಕಬ್ಬಿನ ಸೀಸನ್ ಅದ, ಎಲ್ಲರೂ ಕಬ್ಬಿಗೆ ಹೋಗಿರ್ತಾರ, ಕಬ್ಬಿನ ಮಂದಿಗೆ ಸಂಕಟ ತರೋದು ಪ್ರಯತ್ನ ಮಾಡ್ರಿ। ಎಲ್ಲಾ ಹೊರಗಿನ ನಿಮ್ ಪೈ ಪೌಣರು ಎಲ್ಲರಿದ್ರು ಬೇಡ, ನಿಮ್ ಅಣ್ಣತವ್ರು ಎಲ್ಲರಿದ್ರು ಮತದಾರ ಇಲ್ಲಿದ್ದು ಅವ್ರು ಹೊರಗಿದ್ರ ಅಂದ್ರ ಅವ್ರಿಗೆ ಕರ್ಕೊಂಡು ಬರ್ರಿ। ಈ ಬರುವ 5ನೇ ತಾರೀಕಿಗೆ ನಮ್ಮ ಚಿನ್ನದ ಕಮಲ, ಚಿನ್ನ ಕಮಲ ಅದ। 2 ನೀವು ಬಟನ್ ಒತ್ತಬೇಕು। ಒಂದು ಜಿಲ್ಲಾ ಪರಿಷದಕ್ಕ ನಂದು ಬರ್ತದ ಅಂದ್ರ ಭಾಗ್ಯಶ್ರೀ ಸಂಜಯ್ ಕುಮಾರ್ ತೇಲಿ ಅಂತ ಕಮಲ ಚಿನ್ನ ಬರ್ತದ। ಐದ್ರ ಪಂಚಾಯತ್ ಸಮಿತಿಗೆ ರೇಣುಕಾ ರೇವಣಸಿದ್ದ ಅರಣ್ಯ ಅಂತೇಳಿ ಅವ್ರದೊಂದು ಡಬ್ಬ್ಯಾಗ ಅವ್ರದ್ದು ಚಿನ್ನ ಬರ್ತದ। ಅವ್ರ ಚಿನ್ನಗಳು ಕಂಪ್ಲೇಂಟ್ ನಾವು ತರ್ತೇವ್, ನಿಮ್ ಮನಿ ತಕ್ಕ ತೊಗೊಂಡ್ ಬಂದು ಕೊಡ್ತೇವು। ನೀವ್ ಎಲ್ಲಾರ ಆಶೀರ್ವಾದ ಮಾಡೋತಕ್ಕ ನಾವ್ ಇವತ್ತಿಲ್ಲಿದ್ ಹೇಳಲ್ಲ। ನೀವು ಎಲ್ಲಾರ ಆಶೀರ್ವಾದ ಮಾಡ್ತಕ್ಕ ಕೈ ಎತ್ತಿ ಹೇಳ್ಬೇಕು, ದುರ್ಗಾ ಮಾತಿ ಎಲ್ಲಾರ ಆಶೀರ್ವಾದ ಮಾಡ್ತೀವಿ। ಆ ಆಶೀರ್ವಾದ ನಾವು ಇವತ್ತು ಹೋಗೋ ಕಾಲ ಬಂದಿದ್ದೆವು। ಇದೇ ತರ ಆಶೀರ್ವಾದ ನಿಮ್ಮದು ಹೆಂಗ್ ತೊಗೊಂಡಿದ್ದೇವಲ್ಲ ಆ ಟೈಪ್ದಾಗ ನಾವು ಮುಂದೆ ಇರ್ತೇವೆ ಅಂತೇಳಿ ಏನಾಗಿ ಹೇಳಿದ್ರು ನಮ್ಮ ಚೇರ್ಮನ್ ಅವರು ದುರ್ಗಾ ನಾಯಿ ಇನ್ನ ವಿಷಯನೇ ಇಲ್ಲ। ನೀವು ಮತದಾನ ಹಾಕಿ ಆರ್ಜಿ ಬಂದ ಬಳಕ ಅವರು ದೇವ್ರ ಆಣಿ ತಗೊಂಡು ಹೇಳ್ಯಾರ ನಿಮ್ ಸಭಾ ಮಂಟಪ ಮಾಡಿ ಕೊಡ್ತಾರಂತ। ಇದಕ್ಕಿಂತ ಮುಂದಿನ ಏನ್ ಹೇಳ್ಬೇಕು ಇದು ನೀವು ಎಲ್ಲಾರು ವಿಚಾರ ಮಾಡ್ರಿ। ಅದ್ರ ಕಾಲಾಗ ನೀವು ಎಲ್ಲಾರು ಪ್ರಾಮಾಣಿಕ 8 ದಿವಸ ಎಲ್ಲಾರು ಜರ ಸೈಡ್ ಕೇಳಿ 8 ದಿವಸ ನಮ್ ಕಾಲ ದುಡೀರಿ, 5 ವರ್ಷ ನಿಮ್ ಕಾಲ ನಾ ದುಡಿಯಾಮಿತ್ತ। 5ನೇ ತಾರೀಕಿಗೆ ಎಲ್ಲಾರು ಪ್ರಾಮಾಣಿಕದಿಂದ ಮತದಾನ ಹಾಕಿ ನಮ್ಗೆ ಆರಿಸಿ ತರಬೇಕಂತ ಹೇಳಿ। ಇನ್ನೊಂದು ವಿಚಾರ ನೋಡ್ರಿ, ಸರ್ವ ಸಾಮಾನ್ಯರಿಗೆ ನ್ಯಾಯ ಹೆಂಗ್ ಸಿಗ್ತಿರ್ತದ। ಗೌತಮ್ ಐಹೊಳೆ ನಿಮಗೆಲ್ಲರಿಗೆ ರಿಲೇಷನ್ ಇದ್ದಿರ್ಬೇಕು, ಪುಣ್ಯನವ್ರು ಇದ್ದಿರ್ಬೇಕು, ಹಳೆ ಇದ್ದಿರ್ಬೇಕು। ಹಳೆಯ ಇವತ್ತು ಯಾರು ವಿರೋಧ ನಿಂತವ ಆರಿಸಿ ಬಂದ, ಇದು ನಿಮಗೆಲ್ಲರಿಗೂ ಫೋನ್ ಅದ। ಮಾಜಿ ಆಮದಾರ ವಿಕ್ರಮ್ ಸಾವಂತ್ ಮಗನ ವಿರೋಧ ನಿಂದ್ರಿಸಿ ಆರಿಸಿ ಬಂದವ। ಯಾರು ಸಾಮಾನ್ಯ ಮಂದಿ ತಾಕತ್ತ ಎದಕ್ಕೂ ಯಾರು ಬಲಿ ಬೀಳಾರೆ। ಅವ್ರ ಮತ ಕೊಂಡು ತೋಳಕ್ ವಿಚಾರ ಮಾಡಿದ್ರು, ಮತಕ್ಕೆ ಒಯ್ದು ಎಲ್ಲೇರಿ ಇಡ್ಬೇಕಂತ ಮಾಡಿದ್ರು, ಆದ್ರೆ ಜನತಾ ಕೇಳಿಲ್ಲ। ಜನತಾ ಒಮ್ಮೆ ಖವಳಸ್ತು, ಅದ್ರ ಮುಂದೆ ಯಾರು ಟಿಕಾಸಲ್ಲ। ಇದು ಜೀವಂತ ಉದಾಹರಣೆ ಎಲ್ಲಿ ಅದ ಜತದ ಗೌತಮ್ ಐಹೊಳೆ ಮುಂದೆ ಅದ। ಇದು ನೀವೆಲ್ಲಾರು ನೋಡಿ। ಆಮದಾರ್ ಸಾಹೇಬ್ರು ಪಡೋಳ್ಕರ್ ಸಾಹೇಬ್ರು ಅವ್ರ ಕಾಲಾಗ ರಾತ್ರಿ ಆಗಲ್ ದುಡಿದ್ರು, ನಾ 8 ದಿವಸ ಅಲ್ಲೇ ಇದ್ದ। ಆ ವಾರ್ಡ್ ಜವಾಬ್ದಾರಿ ನನಗ್ ಕೊಟ್ಟಿರು।
ಗೌತಮ್ ಐಹೊಳೆ ಒಂದು ವಾರ್ಡ್ ಜವಾಬ್ದಾರಿ ನನಗ್ ಕೊಟ್ಟಿರು. ನಾವು ಸಕಟ್ ಪ್ರಾಮಾಣಿಕವಾಗಿ ದುಡಿದು ಗೌತಮ್ ಐಹೊಳೆ ಮತ್ತ ಪಟಾಣ್ ಶೆಟ್ಟಿ ಅಂತೇಳಿ ಇಬ್ರು ಉಮೇದುವಾರಿದ್ರು ಆ ವಾರ್ಡ್ದಾಗ ಅತಿಶಯ ಪ್ರಾಮಾಣಿಕದಿಂದ ಆರಿಸ್ತಾರ ಕಾಲ ಪಕ್ಷ ಪ್ರಯತ್ನ ಮಾಡಿದ್ರು, ನೇತಾಗಳು ಪ್ರಯತ್ನ ಮಾಡಿದ್ರು, ಎಲ್ಲರೂ ಪ್ರಯತ್ನ ಮಾಡಿ ಸರ್ವ ಸಾಮಾನ್ಯ ಕುಟುಂಬದ ಮನುಷ್ಯಾಗ ಒಂದು ನ್ಯಾಯ ಸಿಕ್ತು. ಇಂಥ ನ್ಯಾಯ ಕೊಡು ಪಕ್ಷದ ಬಿಜೆಪಿ ಪಕ್ಷ ಈಗ ಹೇಳ್ತಾರ ಕಾಂಗ್ರೆಸ್ದವರು ಈ ಬಿಜೆಪಿ ಬರೋಣ ಘಟನಾ ಚೇಂಜ್ ಮಾಡ್ತಾರ, ಈ ಬಿಜೆಪಿ ಬರೋಣ ಅದು ಮಾಡ್ತಾರ. ಇದೆಲ್ಲ ಸುಳ್ಳು. ಮತದ ಕಾಲಾಗ ರಾಜಕೀಯ ಬಂಡವಾಳ ಮಾಡ್ಕೊಳ್ಳೋ ಕಾಲ ಮಂದಿ ಬರ್ತದ. ಇದು ಎಲ್ಲಾ ತೆಲೆ ತೆಗ್ದಾಕ್ರಿ ನೀವು ಎಲ್ಲರೂ ಸುಶಿಕ್ತಿದ್ರಿ. ಈಗ ಇದು ಬಿಜೆಪಿ ಪಕ್ಷ ಯಾವ ಪದ್ಧತಿದಾಗ ಕೆಲಸ ಮಾಡ್ಲಿಕ್ಕತ್ತದ ಕೂನದ. ಇವತ್ತ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾನ್ ಘಟನಾ ಬರ್ದಿಟ್ರ ಆ ಘಟನಾದ ಒಂದು ಕಿಂತು ಸಕಟ್ ಚೇಂಜ್ ಆಗ್ಲಾರ್ದಂಗ ಪಾಲಿಸ್ಕೊಂಡು ಹೊಂಟದ ಯಾವ್ದಂದ್ರ ಬಿಜೆಪಿ ಪಕ್ಷ. ಅಂತದೆಲ್ಲ ವಿಚಾರ ಮೋದಿ ಅಂತವ್ರಿಗೆ ಫಡ್ನವೀಸ್ ಸಾಹೇಬ್ರ ಅಂತವ್ರಿಗೆ ಎಲ್ಲ ಅವ. ಯಾರು ಎದಕ್ಕೂ ವಿಚಾರ ಮಾಡ್ಲಾರೆ ಯಾರು ಏನ್ ಹೇಳಿದ್ರು ನೀವು ಎಲ್ಲರೂ ಓಣ್ಯಾಗ ನಂದೊಂದು ವಿಚಾರದ ನಿಮ್ ಮುಂದೆ ಮಾಡಸುತ್ತೀನು. ಯಾರು ಈ ಓಣ್ಯಾಗ ಯಾರು ಇಲ್ಲಿ ಬಂದು ಪ್ರಚಾರ ಮಾಡ್ಲಾರ್ದಂಗ ನೀವು ಮಾಡಿದ್ರಿ ಅಂತಂದ್ರ ನಾವು ಈ ಓಣ್ಯಾಗ ಯಾನು ಕೆಲಸ ಉಳಿಲಾರ್ದಂಗ 5 ವರ್ಷ ನಾ ಮಾಡಿ ತೋರಿಸ್ಲಿಲ್ಲ. ನನಗೆ ಸಂಜೆ ತೇಲಿ ಅನ್ಬೇಡ್ರಿ शब्द ಕೊಟ್ಟು ನಾನು 2 ಮಾತಿಗೆ ವಿರಾಮ ಕೊಡ್ತೀನಿ. जय हिंद जय लोकधारा मराठी न्यूजला लाईक करा, शेअर करा आणि सबस्क्राईब करा.